ನಮಸ್ತೆ, ವೈಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ಅಂದರೆ 28 ಫೆಬ್ರವರಿ 2021ರಲ್ಲಿ ಏನು FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಪರೀಕ್ಷೆ ನಡೆದಿದೆ, ಅದರ ಜನರಲ್ ಪತ್ರಿಕೆ ಏನಿದೆ ಅಂದರೆ ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ, ಆ ಪತ್ರಿಕೆಯಲ್ಲಿ ಕೇಳಿರಬಹುದಾಗಿರ್ತಕ್ಕಂತಹ ಇತಿಹಾಸ ವಿಭಾಗದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉತ್ತರ ಮತ್ತು ಅದರ ಬಗೆಗಿನ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋ ಮೂಲಕ. ನನ್ನ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲಲ್ಲಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ನೆಟ್ ಕೇಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿದಾಗ ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ. ಈಗ ನೋಡೋಣ ಏನಿದೆ, ಎಷ್ಟು ಕ್ವಶನ್ಸ್ ಕವರ್ ಮಾಡಿದರೆ, ಎಷ್ಟು ಸುಮಾರು ಒಂದು 10ಕ್ಕಿಂತ ಹೆಚ್ಚು ಪ್ರಶ್ನೆಗಳು, 10 ರಿಂದ 15 ಕ್ವಶನ್ಸ್ಗಳು ಈ ಒಂದು FDA ಇತಿಹಾಸ ವಿಭಾಗದಿಂದ ಕೇಳಿದ್ದಾರೆ. ನೋಡೋಣ ಈಗ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅದರ ಬಗ್ಗೆ ಡೀಟೇಲ್ಸನ್ನು ನಾವೀಗ ಮಾತಾಡೋಣ. ಮೊದಲ ಒಂದು ಪ್ರಶ್ನೆ ಹೀಗಿದೆ ನೋಡಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವ್ಯಾವ ಕೊಟ್ಟಿದ್ದಾರೆ. ಮರಾಠರು ಕೊಟ್ಟಿದ್ದಾರೆ, ಹೈದರಾಬಾದ್ ಕೊಟ್ಟಿದ್ದಾರೆ, ಹೌದ್ ಕೊಟ್ಟಿದ್ದಾರೆ, ಮೈಸೂರು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅಂದರೆ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂತಂದ ಸಂದರ್ಭದಲ್ಲಿ ಯಾರು ಫಸ್ಟ್ ಇದಕ್ಕೆ ಸಹಿ ಹಾಕಿದ್ರು, ನಂತರ ಯಾರು, ಅದರ ನಂತರ ಯಾರು ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ನಾವು ಸಬ್ಸಿಡರಿ ಅಲಯನ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿರಬೇಕು, 1798ರಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಲಾರ್ಡ್ ವೆಲ್ಲೆಸ್ಲಿ ಅವರು ಭಾರತವನ್ನು ಬಹುಪಾಲು ಭಾರತವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಂತಹ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಈ ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೇನಾ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದು ನಿಮಗೆ ಗೊತ್ತಿರುತ್ತೆ. ಬ್ರಿಟಿಷರ ಒಂದು ಸೇನೆಯನ್ನು ಒಬ್ಬ ದೇಶೀಯ ರಾಜ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಅಂದರೆ ತನ್ನ ಸೇನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಮತ್ತು ರೆಸಿಡೆಂಟನನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಹಿ ಹಾಕಿದ್ರೆ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇವರು ಯಾರೇ ಜೊತೆ, ಬೇರೆ ಯಾವುದೇ ದೇಶೀಯ ರಾಜರುಗಳ ಜೊತೆ ಯುದ್ಧ ಮಾಡಲಿ ಅಥವಾ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳಿ, ಇವರ ಪರ್ಮಿಷನ್ ಇಲ್ಲದೆ ಯಾವುದೂ ರೀತಿ ಮಾಡುವಂತಿರಲಿಲ್ಲ. ಮತ್ತು ಈ ಬ್ರಿಟಿಷರ ಒಂದು ಸೇನೆ ಏನಿದೆ, ಸೇನೆಯನ್ನು ಇವರ ಒಂದು ಸೇನೆ ಜೊತೆಯಲ್ಲಿ ಇಟ್ಕೊಂಡ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವೆಚ್ಚಗಳನ್ನು, ಸ್ಯಾಲ್ರಿಯನ್ನು, ಭತ್ಯೆಗಳನ್ನು ಭರಿಸಬೇಕಾಗಿರುತ್ತೆ. ಅಂದರೆ ಇದು ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಹೆಂಗೆ ಅಂದರೆ, ಇಂಡೈರೆಕ್ಟ್ಲಿ ಅಂದರೆ ದೇಶ ಸಂಸ್ಥಾನಗಳು ಬ್ರಿಟಿಷರ ಅಧೀನವಾಗುವಂಥದ್ದು. ಅಲ್ಲಿ ಏನೇ ಚಲನವಲನಗಳು ನಡೆದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಪ್ರತಿಯೊಂದು ಮಾಹಿತಿ ಹೋಗ್ತಕ್ಕಂತಹ ವಿಚಾರ ಸಹಾಯಕ ಸೇನಾ ಪದ್ಧತಿ. ಇದರಲ್ಲಿ ಫಸ್ಟ್ ಸಹಿ ಹಾಕಿದವರು ಹೈದರಾಬಾದ್ ನಿಜಾಮ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಹೈದರಾಬಾದ್ ನಿಜಾಮ 1798ರಲ್ಲಿ ಫಸ್ಟ್ ಸಹಿ ಹಾಕ್ತಾರೆ. ಸೆಕೆಂಡು ಅದೇ ಇಸ್ವಿನಲ್ಲೇ ಸಹಿ ಆಗ್ತಕ್ಕಂಥವರು ಅಂದರೆ 1798 ಅಂದರೆ ನೆಕ್ಸ್ಟ್ 1799 ಅಂತೇಳಿ ನಾವು ಭಾವಿಸ್ಬೋದು. ಮೈಸೂರು, ಯಾಕೆಂದರೆ ಟಿಪ್ಪು ಸುಲ್ತಾನ್ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸೋತಂಥ ಸಂದರ್ಭದಲ್ಲಿ, ಇದೇ ಇಸ್ವಿನೇ 1798 ಮತ್ತು 99ನೇ ಇಸ್ವಿ, ಈ ಸೋತಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ನ ಮರಣದ ನಂತರದಲ್ಲಿ ನೆಕ್ಸ್ಟ್ ಮೂಲತಃ ಯಾರು ಮೈಸೂರು ಒಡೆಯರಿರ್ತಾರೆ ಅವರಿಗೆ ಇದನ್ನು ಹಸ್ತಾಂತರವನ್ನು ಮಾಡ್ತಾರೆ. ಆವಾಗ ಮೊದಲ ದಿವಾನರಾಗಿದ್ದಂತಹ ದಿವಾನರು ಇದಕ್ಕೇನು ಮಾಡ್ತಾರೆ ಅಂದರೆ ಸಹಿ ಹಾಕ್ತಾರೆ. ಅದು ಮೈಸೂರು ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕ್ತಾರೆ. ಹಾಗಾಗಿ ಮೈಸೂರು ನೆಕ್ಸ್ಟ್ ಅದಕ್ಕೆ ಒಳಪಡುತ್ತೆ. ಅದಾದ ನಂತರ ತಾಂಜಾವೂರು ರಾಜ ಸಹಿ ಹಾಕ್ತಾನೆ. ಅದಾದ ನಂತರ ಔದ್ನ ರಾಜರು ಸಹಿ ಹಾಕ್ತಾರೆ. ಅದಾದ ನಂತರ ಮರಾಠರ ಏನು ವಿವಿಧ ಪಂಗಡಗಳಿದ್ದಾವೆ, ಪೇಶ್ವೆಗಳಾಗಿರ್ಬೋದು, ಸಿಂಧಿಯಾ ಆಗಿರ್ಬೋದು, ಗಾಯಕ್ವಾಡ ಇರ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ 1803ರಲ್ಲಿ ಸಹಿ ಹಾಕ್ತಾರೆ. ಹಾಗಾಗಿ ಇಲ್ಲಿ ಆಯ್ಕೆ ಯಾವುದು ಸರಿ ಅಂತ ಹೇಳೋದಾದರೆ ಇದರಲ್ಲಿ ಆಯ್ಕೆ 2 ಸರಿ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟು ಬಿ ಹೈದರಾಬಾದ್ ನಿಜಾಮ, ಸೆಕೆಂಡು ಡಿ ಮೈಸೂರು, ಥರ್ಡ್ ಸಿ ಅವಧ್, ನೆಕ್ಸ್ಟ್ ಮರಾಠರು ಎ. ಹಾಗಾಗಿ ಸರಿಯಾದ ಉತ್ತರ 2 ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನಮಗೀಗಾಗಲೇ ಗೊತ್ತಾಯಿತು. ನಂತರ ಇದನ್ನು ನೋಡೋಣ. ನೆಕ್ಸ್ಟ್ ನೋಡೋಣ ಯಾವುದಿದೆ ಅಂತಕ್ಕಂಥದ್ದನ್ನು.
ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ, ಎರಡನೇ ಪ್ರಶ್ನೆ ಇದೆ ನೋಡೋಣ. 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಯಾವುದು ತಪ್ಪು? ಅಂದರೆ ನೆಗೆಟಿವ್ ಇಟ್ಕೊಂಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. 3 ಪಾಸಿಟಿವ್ ಇರುತ್ತೆ, ಅಂದರೆ ಅದು ಚಂದ್ರಗುಪ್ತನ 1ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಿರ್ತದೆ. ಇನ್ನು ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ಚಂದ್ರಗುಪ್ತನಿಗೆ ಸಂಬಂಧಪಟ್ಟಿರೋದಿಲ್ಲ, ಅದು 1ನೇ ಚಂದ್ರಗುಪ್ತನಿಗೆ. ನೋಡೋಣ, ಇಲ್ಲಿ ಮೊದಲನೇ ಆಪ್ಷನ್ ಕೊಡ್ತೇನೆ. 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿದಂತಹ ಲಿಚ್ಚವಿ ರಾಜಕುಮಾರಿಯನ್ನು ಮದುವೆ ಆದ. ಎಸ್, ಇದು ಸತ್ಯ, ಇದು ಸರಿಯಾದ ಹೇಳಿಕೆ. ಆದರೆ ಉತ್ತರ ಇದಲ್ಲ. ಸರಿಯಾಗಿ ಇಲ್ಲದೆ ಇರತಕ್ಕಂಥ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ನಾವು ಗುರುತಿಸಬೇಕಾಗುತ್ತೆ. ಈಗ ನೋಡೋಣ, 1ನೇ ಚಂದ್ರಗುಪ್ತ ನೇಪಾಳಕ್ಕೆ ಸೇರಿದ ಲಿಚ್ಚವಿಯ ರಾಜಕುಮಾರಿಯಾಗಿರ್ತಕ್ಕಂತಹ ಕುಮಾರದೇವಿಯನ್ನು ವಿವಾಹ ಆದ್ದರಿಂದಾಗಿ, ಅಂದರೆ ಒಂದು ಕ್ಷತ್ರಿಯರ ಬುಡಕಟ್ಟು ಜನರ ಒಂದು ಸಪೋರ್ಟ್ ಆತನಿಗೆ ದೊರೀತಾ ಹೋಗ್ತದೆ 1ನೇ ಚಂದ್ರಗುಪ್ತರಿಗೆ. ಹಾಗಾಗಿ ಈತ ನಿಜವಾದ ಸ್ಥಾಪಕ ಅಲ್ದಿದ್ರೂ ಸಹ, ಅಂದ್ರೇನು ಮೂಲತಃ ಸ್ಥಾಪಕ ಅಲ್ದಿದ್ರೂ ಸಹ ಮೊದಲ ಬಾರಿಗೆ ಗುಪ್ತರ ಸಾಮ್ರಾಜ್ಯವನ್ನು ಒಂದು ಲೆವೆಲ್ಗೆ ವಿಸ್ತರಣೆ ಮಾಡಿದಂತಹ ಕೀರ್ತಿ ಮತ್ತು ಗುಪ್ತ ಶಕೆ ಅಂತೇಳಿ ಕರೆದದ್ದು. ನೆಕ್ಸ್ಟ್ ಅದು ಪಾಯಿಂಟ್ ಇದೆ, ಅಲ್ಲಿ ಮಾತಾಡೋಣ, ನಾನು ಅದನ್ನು ಹೇಳ್ತೀನಿ. ಹಾಗಾಗಿ ಲಿಚ್ಚವಿಯ ಯುವರಾಣಿಯಾಗಿರ್ತಕ್ಕಂಥ ಅಥವಾ ರಾಜಕುಮಾರಿ ಆಗಿರ್ತಕ್ಕಂಥ ಕುಮಾರದೇವಿಯನ್ನು ಈತ ವಿವಾಹ ಆದ್ದರಿಂದಾಗಿ ಗುಪ್ತರ ಶ್ರೇಯಸ್ಸಿಗೆ ಸಾಕಷ್ಟು ವಿಸ್ತಾರವಾಗಿ ಸ್ವಲ್ಪ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಇದು ಒಂದು ಲೆವೆಲ್ಗೆ ಸಹಾಯಕ ಆಗ್ತದೆ. ನೆಕ್ಸ್ಟ್, ಗುಪ್ತರು ಆಗಿರಬಹುದಾದ್ದರಿಂದ ಕ್ಷತ್ರಿಯ ಕುಟುಂಬದವರೊಂದಿಗೆ ವಿವಾಹ ಬಾಂಧವ್ಯ ಅವರಿಗೆ ಪ್ರತಿಷ್ಠೆಯನ್ನು ನೀಡಿತು. 100% ಒಂದು ನಮಗೆ ಪುರಾಣ ಇದೆ ಭಾಳ ಇಂಪಾರ್ಟೆಂಟಾಗಿ. ಆ ಪುರಾಣ ಯಾವುದಪ್ಪ ಅಂದರೆ ವಿಷ್ಣು ಪುರಾಣ ಏನು ಹೇಳ್ತದೆ, ಗುಪ್ತರನ್ನು ವೈಶ್ಯರು ಅಂತ ಕರೀತಾರೆ. ವ್ಯಾಪಾರಿ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ರೈತ ವರ್ಗಕ್ಕೆ ಸಂಬಂಧಪಟ್ಟಿರೋದು ಅಂತೇಳಿ ಕರೀತಾ ಹೋಗ್ತದೆ. ಅಂದರೆ ಗುಪ್ತರು ವೈಶ್ಯರಾಗಿದ್ದಿರಬಹುದಾದ್ದರಿಂದಲೇ ಇವರು ಕ್ಷತ್ರಿಯ ಕುಟುಂಬ, ಅಂದರೆ ಈಗ ಲಿಚ್ಚವಿ ಯುವರಾಣಿಗಳಾಗಿರ್ಬೋದು, ಬುಡಕಟ್ಟು ಮತ್ತು ಕ್ಷತ್ರಿಯ ರಾಜರಾಗಿರ್ತಕ್ಕಂತಹ ಲಿಚ್ಚವಿಗಳು ಇರ್ತಾರೆ, ಅವರ ಒಂದು ಜೊತೆ ಸಂಬಂಧವನ್ನು ಇವರು ವಿವಾಹ ಬಾಂಧವ್ಯವನ್ನು ಬೆಳೆಸೋದ್ರಿಂದಾಗಿ ಅವರ ಪ್ರತಿಷ್ಠೆ ಹೆಚ್ಚಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟಾಗಿ ಇವನು ಯಾರು 1ನೇ ಚಂದ್ರಗುಪ್ತ ಕ್ರಿಸ್ತ ಶಕ 319-320 ಗುಪ್ತಶಕೆಯನ್ನು ಆರಂಭ ಮಾಡ್ದ. ಎಸ್, ಇದು ಚಂದ್ರಗುಪ್ತ 1ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಅಂತ ಐತೆ. ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. ಸಾರಿ, ಇದು ರಾಂಗ್. ಏನಕ್ಕೆ ಅಂತಂದರೆ ಈ ಬಿರುದು ಈತನ ಮೊಮ್ಮಗ, ಅಂದರೆ ಈತನ ಮಗನಾದ ಸಮುದ್ರಗುಪ್ತನ ಮಗನಾದಂತಹ 2ನೇ ಚಂದ್ರಗುಪ್ತ, ಅಂದರೆ ಈತನ ಮಗ ಅಲ್ಲ, ಈತನ ಮೊಮ್ಮಗನಾಗಿರ್ತಕ್ಕಂತಹ 2ನೇ ಚಂದ್ರಗುಪ್ತನಿಗೆ ಇದ್ದಂತಹ ಬಿರುದು ವಿಕ್ರಮಾದಿತ್ಯ ಅಂತೇಳಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದ ಹೇಳಿಕೆಗಳು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಂದರೆ ಅದು ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದನು. ಈ ಬಿರುದು 1ನೇ ಚಂದ್ರಗುಪ್ತನದ್ದಲ್ಲ, ಈತನ ಮೊಮ್ಮಗನಾಗಿರ್ತಕ್ಕಂತಹ 2ನೇ ಚಂದ್ರಗುಪ್ತನದ್ದು. ಎಸ್, ನೆಕ್ಸ್ಟ್ ಅತ್ಯಂತ ಭಾಳ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಗೋಪಾಲಕೃಷ್ಣ ಗೋಖಲೆ. ಇವರು 1896ರಲ್ಲಿ ಒಂದು ಡೆಕ್ಕನ್ ಸೊಸೈಟಿ ಅಂತಕ್ಕಂಥದ್ದನ್ನು, ಒಂದು ಡೆಕ್ಕನ್ ಸಭಾ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟಾಗಿ ಒಂದು ಪೂನಾ ಸಾರ್ವಜನಿಕ ಸಭಾ ಅಂತಕ್ಕಂಥದ್ದನ್ನು ಸಹ ಇವರು ಸ್ಥಾಪನೆ ಮಾಡ್ತಾರೆ. ಈ ಪೂನಾ ಸಾರ್ವಜನಿಕ ಸಭಾ ಇರ್ಬೋದು ಮತ್ತು ಡೆಕ್ಕನ್ ಸಭಾ ಇರ್ಬೋದು, ಇವೆರಡನ್ನೂ ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಗೋಪಾಲಕೃಷ್ಣ ಗೋಖಲೆ. ಇವರೊಬ್ಬ ಮಾಡ್ರೇಟರ್, ಅಂದರೆ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿ ನಾಯಕರು. ಹಾಗೂ ಈ ಗೋಪಾಲಕೃಷ್ಣ ಗೋಖಲೆಯವರನ್ನು ನಾವು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತಲೂ ಕರಿತಾ ಹೋಗ್ತೀವಿ. ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತಹ ಗಾಂಧೀಜಿಯವರಿಗೆ ಇಲ್ಲಿನ ಸ್ವತಂತ್ರ ಹೋರಾಟದಲ್ಲಿ ತಾನು ತೊಡಗಿಸ್ಕೊಳ್ಬೇಕು ಅಂತೇಳಿ ತನ್ನ ಇಚ್ಛೆಯನ್ನು ತನ್ನ ಗುರುಗಳಾಗಿರ್ತಕ್ಕಂಥ ಗೋಪಾಲಕೃಷ್ಣ ಗೋಖಲೆಯವರ ಬಳಿ ವ್ಯಕ್ತಪಡಿಸಿದಾಗ ಗೋಪಾಲಕೃಷ್ಣ ಗೋಖಲೆಯವರು ಒಂದು ಮಾತನ್ನು ಹೇಳ್ತಾರೆ ಅವರಿಗೆ, ನೀನು ತೃತೀಯ ದರ್ಜೆ ರೈಲಿನಲ್ಲಿ ಒಂದೇನು ಬೋಗಿ ಇರ್ತದೆ, ಅಲ್ಲಿ ತೃತೀಯ ದರ್ಜೆ ಇರತಕ್ಕಂತಹ ಇವತ್ತು 3rd ಕ್ಲಾಸ್ ಅಂತ ಏನು ಕರಿತೀವಿ, ಅಲ್ಲಿ ಇರ್ತಕ್ಕಂಥ ಬೋಗಿಗಳಲ್ಲಿ ನೀವೊಂದು ಸರಿ ಭಾರತವನ್ನು ಸಂಚಾರ ಮಾಡ್ಕೊಂಡು ಬಾ. ಅಲ್ಲಿ ನಿನಗೆ ಸಾಕಷ್ಟು ಜನ ರೈತರು, ಕಾರ್ಮಿಕರು, ಬಡವರು ಇಂಥವರೆಲ್ಲ ಪರಿಚಯ ಆದರೆ ಅವರ ಪರಿಸ್ಥಿತಿಗಳೆಲ್ಲ ನಿನಗೆ ಪರಿಚಯ ಆಗ್ತದೆ. ಹಾಗಾಗಿ ನೀನು ಒಂದು ಸ್ವತಂತ್ರ ಹೋರಾಟಕ್ಕೆ ಧುಮುಕೋ ಸಂದರ್ಭದಲ್ಲಿ ಒಂದು ಹೊಸ ರೀತಿಯಾಗಿರ್ತಕ್ಕಂತಹ ಯೋಚನೆಗಳು ಬರ್ತದೆ. ನಾನು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಇವರ ಸಮಸ್ಯೆಗಳನ್ನೆಲ್ಲ ಹೇಗೆ ಬಗೆಹರಿಸಬೇಕು ಅನ್ನೋದೆಲ್ಲ ಮಾಹಿತಿ ನಿನಗೆ ದೊರೀತದೆ, ಅದು ಅನುಭವ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಕೊಟ್ಟಂಥ ಸಲಹೆಯನ್ನು ಅವರು ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರು ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ರೌಂಡ್ ಎಲ್ಲ ಭಾರತವನ್ನು ಸಂಚಾರ ಮಾಡಿ ಭಾರತದ ನಿಜವಾದ ಸ್ಥಿತಿಗತಿ ಅವರಿಗೆ ಅರ್ಥ ಆಗುತ್ತೆ.
ನೆಕ್ಸ್ಟು ಇನ್ನೊಂದು ಪ್ರಮುಖ ಪ್ರಶ್ನೆ, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತು ಅಂತೇಳಿ. ನೋಡಿ, ಬೌದ್ಧ ಧರ್ಮವು ಸ್ಥಾಪನೆಯಾದಂತಹ ಪರಿಸ್ಥಿತಿ ಈ ಸಂದರ್ಭಕ್ಕೆ ಈಗಾಗಲೇ ನಗರಗಳ ಬೆಳವಣಿಗೆ ಆಗಿತ್ತು. ಆ ನಗರ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತು. ಯಾಕೆ ಅಂತಂದರೆ ಆ ಜನರೇ ಹೆಚ್ಚಾಗಿ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು. ಅಲ್ಲಿ ಬೌದ್ಧ ಧರ್ಮದ ಉದಯಕ್ಕೆ ಕಾರಣಗಳ ಬಗ್ಗೆ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಅದನ್ನೆಲ್ಲ ಅಧ್ಯಯನ ಮಾಡಿದಾಗ ನಿಮಗನ್ನಿಸುತ್ತೆ ಬೌದ್ಧ ಧರ್ಮವು ನಗರ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್, ಭಾರತಕ್ಕೆ ರೋಮ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತಿದೆ. ಈ ಪ್ರಶ್ನೆಯನ್ನು ತೆಗೆದಿರ್ತಕ್ಕಂಥದ್ದು ಗುಪ್ತರಿಗೆ ಸಂಬಂಧಪಟ್ಟಂತೆ, ಒಂದು ಗುಪ್ತರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಇದು ಬರುತ್ತೆ. ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತೆ ಅಂದರೆ ರೋಮು ಭಾರತಕ್ಕೆ ಸುಮಾರು ವಸ್ತುಗಳನ್ನು ಕಳಿಸ್ತಾ ಇತ್ತು. ನಾವು ಇಲ್ಲಿಂದ ಸುಮಾರು ವಸ್ತುಗಳನ್ನು ಅಲ್ಲಿ ಕಳಿಸ್ತಾ ಇದ್ವಿ. ಆ ನೋಡಿ, ದ್ರಾಕ್ಷಾ ರಸ ಜಾಡಿ ಅಂದರೆ ವೈನನ್ನು ಕಳಿಸ್ತಾ ಇತ್ತದು. ಮತ್ತು ಮಡಕೆಗಳು, ಅರಟೈನ್ ಮಡಿಕೆಗಳನ್ನ ಕಳಿಸ್ತಾ ಇತ್ತು. ಮತ್ತು ಚಿನ್ನ ಬೆಳ್ಳಿ ನಾಣ್ಯಗಳನ್ನ ಕಳಿಸ್ತಾ ಇತ್ತು. ಆದರೆ ಒಳ ಹಣ್ಣುಗಳನ್ನು ಕಳಿಸ್ತಾ ಇರಲಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಒಣ ಹಣ್ಣುಗಳು ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಮಹಮ್ಮದ್ ಬಿನ್ ತುಘಲಕನು ಡ್ಯಾಶ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದನು. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಾಕಷ್ಟು ಸರಿ ಇದ್ರ ಬಗ್ಗೆ ಉತ್ತರನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಬನ್ ಬತೂತ ಒಬ್ಬ ಬರಹಗಾರ ಮತ್ತು ಒಬ್ಬ ಪ್ರವಾಸಿಗ. ಇವನು ಆಫ್ರಿಕಾದಿಂದ ಮಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಭಾರತಕ್ಕೆ ಕ್ರಿಸ್ತಶಕ 1333ರಲ್ಲಿ ಬರ್ತಾ ಹೋಗ್ತಾನೆ. ಇವನನ್ನು ಮಹಮ್ಮದ್ ಬಿನ್ ತುಘಲಕ್ ಮುಖ್ಯ ಕಾಜಿ ಅಂದರೆ ನ್ಯಾಯಾಧೀಶನನ್ನಾಗಿ ನೇಮಕ ಮಾಡ್ತಾನೆ. ಅಷ್ಟಲ್ಲದೆ 1342ರಲ್ಲಿ ಈತನನ್ನು ಚೀನಾದ ರಾಯಭಾರಿಯನ್ನಾಗಿಯೂ ನೇಮಕ ಮಾಡ್ತಾನೆ. ಈತ ಏನಕ್ಕೆ ಭಾಳ ಫೇಮಸ್ಸು ಅಂತಂದರೆ ಈತನ ಬರೆದಿರ್ತಕ್ಕಂತಹ ಬರಹಗಳು, ಏನು ಕೃತಿಗಳಿದ್ದಾವೆ ಅಥವಾ ಬರಹಗಳಿದ್ದಾವೆ, ಈ ಬರಹಗಳಲ್ಲಿ ಅವನಿಂದು ಮುಂದೆ ನೋಡಿಲ್ಲ. ಅಂದರೆ ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಮತ್ತು ವಿವರಯುಕ್ತವಾಗಿರ್ತಕ್ಕಂಥ ಹೇಳಿಕೆಗಳು ಇವನಾಗಿರ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತ ಮಾಡಿಲ್ಲ. ಹೇಳಬೇಕನ್ಸಿದ್ದ ಎಲ್ಲ ವಿಚಾರಗಳನ್ನು ನೇರ ಹೇಳ್ತಿದ್ದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂತಂದರೆ ಇಬನ್ ಬಟೂಟ. ಆಗ ಇಬನ್ ಬಟೂಟನನ್ನು ಮುಖ್ಯ ಕಾಜಿ ಅಥವಾ ಮುಖ್ಯ ನ್ಯಾಯಾಧೀಶನನ್ನಾಗಿ ಮಹಮ್ಮದ್ ಬಿನ್ ತುಘಲಕ್ ನೇಮಿಸಿದ್ದನು. ಅದಕ್ಕೆ ಸರಿಯಾದ ಉತ್ತರ 2, ಆಪ್ಷನ್ 2 ಇಬನ್ ಬತೂತ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ, ಜರೋಕಾ ಈ ದರ್ಶನ ಇದು ಯಾರ ಚಿಂತನೆಯ ಕೂಸಾಗಿತ್ತು ಅಂತ. ನೋಡಿ, ಇದನ್ನು ಹಿಂದೂ ರಾಜರುಗಳು ಇದನ್ನು ಮಾಡ್ತಾಯಿದ್ರು. ಜರೋಕಾ ಈ ದರ್ಶನ ಅಂತಂತಂದರೆ ಉಪ್ಪರಿಗೆ ಮೇಲೆ ಕುಂತ್ಕೊಂಡು ಆ ಪ್ರಜೆಗಳಿಗೆ ದರ್ಶನವನ್ನು ಮಾಡ್ತಕ್ಕಂಥದ್ದು, ಮುಖ ಕಾಣಿಸ್ಕೊಳ್ತಕ್ಕಂಥದ್ದು. ಪ್ರಜೆಗಳು ಆತನನ್ನು ನೋಡಿ ಏನು ಮಾಡ್ತಿದ್ರು, ಖುಷಿ ಪಡ್ತಾಯಿದ್ರು. ಮತ್ತು ಆತ ಸಿಕ್ಕಿದ್ರೆ ಪ್ರತ್ಯಕ್ಷ ದೇವರು ಸಿಕ್ಕದಂಗೆ ಅಂತ ಅನ್ನಿಸ್ತಾ ಇತ್ತು. ಆ ಥರ ಮೀಟ್ ಮಾಡ್ತಾಯಿದ್ರು. ಇವತ್ತು ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಜನತಾ ದರ್ಶನ ಅಂತೇಳಿ ಮಾಡ್ತಾ ಹೋಗ್ತಾರೆ. ಅಂದರೆ ಜನರಿಗೆ ಸಂಕಷ್ಟಗಳನ್ನು ನೇರವಾಗಿ ಮುಖ್ಯಮಂತ್ರಿನೇ ಬಳಿ ಹೇಳ್ಕೊಡೋದಕ್ಕೆ ಇವತ್ತು ಜನತಾ ದರ್ಶನ ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಜರೋಕಾ ಈ ದರ್ಶನ ಅದಕ್ಕೆ ಹೋಲುತ್ತೆ. 100% ಅದೇ ಥರ ಅಲ್ಲ, ಅದಕ್ಕೆ ಹೋಲ್ತಕ್ಕಂಥದ್ದು. ಉಪ್ಪರಿಗೆ ಮೇಲೆ ಕುಂತ್ಕೊಂಡು ಅವ್ರೇನು ಮಾಡ್ತಿದ್ರು, ಜನರಿಗೆ ತಮ್ಮ ದರ್ಶನವನ್ನು ಕೊಡ್ತಾಯಿದ್ರು. ಈ ಥರದ್ದು ಇದನ್ನು ಹಿಂದೂ ರಾಜರುಗಳು ಭಾಳ ಜನ ಮಾಡ್ತಾಯಿದ್ರು. ಆದರೆ ಮುಸಲ್ಮಾನರಲ್ಲಿ ಇದನ್ನು ಮೊದಲ ಬಾರಿಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಂಥನು ಮತ್ತು ಇದನ್ನು ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ ಅಕ್ಬರ್. ನಮಗೆ ಈಗೆಲ್ಲ ಗೊತ್ತಿರಬೇಕು, ಅಕ್ಬರ್ ಮತ್ತು ಔರಂಗಜೇಬ್ ಇಬ್ಬರು 50 ವರ್ಷಗಳ ಆಳ್ವಿಕೆ ನಡೆಸ್ತಾರೆ. ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ಸಮಾನತೆಯನ್ನು ಬಿಂಬಿಸ್ತಿದ್ದಂಥ ವ್ಯಕ್ತಿ ಅಕ್ಬರು. ಆದರೆ ಮುಸಲ್ಮಾನ್ ಪಕ್ಷಪಾತಿಯಾಗಿದ್ದಂಥವರು ಮತ್ತು ಧರ್ಮಾಂಧನಾಗಿದ್ದಂಥ ಔರಂಗಜೇಬ್ ಇದೇ ಜರೋಕಾ ಈ ದರ್ಶನವನ್ನು ಏನು ಮಾಡ್ತಾನೆ ಅಂದರೆ ಸ್ಟಾಪ್ ಮಾಡ್ತಾನೆ. ಅಕ್ಬರ್ ಪ್ರಾರಂಭ ಮಾಡ್ತಾನೆ, ಔರಂಗಜೇಬು ಅದನ್ನು ಕೊನೆಗಳಿಸ್ತಾನೆ. ಮುಸ್ಲಿಮ್ಸರಲ್ಲಿ ಫಸ್ಟು ಇದನ್ನು ಪ್ರಾರಂಭ ಮಾಡಿದ್ದೇ ಅಕ್ಬರ್, ಜರೋಕಾ ಈ ದರ್ಶನವನ್ನು ಎಂಡ್ ಮಾಡಿದವನು ಔರಂಗಜೇಬ್. ನೆಕ್ಸ್ಟ್ ಪ್ರಶ್ನೆ, ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತಿದೆ. ಇದು ಒಬ್ಬ ಭಕ್ತಿ ಈ ಸಂತ, ಏನು ರಮಾನಂದ ಅಂತ ಕರಿತೀವಿ, ಉತ್ತರ ಭಾರತ, ಅದರಲ್ಲೂ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅವರ ಒಬ್ಬ ಶಿಷ್ಯನಾಗಿದ್ದಂಥವರು ಕಬೀರ್ ಸಂತರು. ಈ ಕಬೀರ್ ದೋಹೆಗಳಿಗೆ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು ಕಬೀರ್ ದೋಹೆಗಳಿಗೆ. ಇವರು ಸತ್ತ ನಂತರ ಇವರ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತಂತಂದರೆ ಇವರು
ಜನಿಸಿದಂತಹ ಏನು ಉತ್ತರ ಪ್ರದೇಶ ಭಾಗ ಇದೆ, ಜನಿಸಿದ್ದು ಒಂದು ಪ್ಲೇಸಲ್ಲಿ, ಬಟ್ ಗೋರಿ ಕಟ್ಟಿದ್ದು ಇನ್ನೊಂದು ಪ್ಲೇಸಲ್ಲಿ. ಎಸ್, ಇವರು ಗೋರಿಯನ್ನು ಕಟ್ಟಿದ್ದು ಮಗರ್ ಅಂತೇಳಿ ಬರುತ್ತೆ. ಇವತ್ತು ಅಲ್ಲಿ ಒಂದು ನಗರಸಭೆ ಇದೆ, ಪಟ್ಟಣ, ಅದೊಂದು ಸಿಟಿ. ಈ ಮಗರ್ ಅಂತಕ್ಕಂಥದ್ರಲ್ಲಿ ಏನಕ್ಕೆ ಈ ಪ್ರಶ್ನೆ ಕೇಳಿದಾನಂದರೆ 2018ರಲ್ಲಿ ಕಬೀರ್ರವರ ಸತ್ತು 500 ವರ್ಷ ಆಯಿತು. ಈ 500 ವರ್ಷ ಆಚರಣೆ ಆದಾಗ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ಅಲ್ಲಿಗೆ ಭೇಟಿ ನೀಡಿದರು. ಆ ಭೇಟಿ ನೀಡಿ ಅಲ್ಲಿ ಒಂದು ರಿಸರ್ಚ್ ಸೆಂಟ್ರನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೂ ಆ ನೆನಪಿಗೋಸ್ಕರನೇ ಇವತ್ತು ಇದನ್ನು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ 2018ನಲ್ಲಿ ಭೇಟಿ ನೀಡಿದರು. ಹಾಗಾಗಿ ಮಗರ್ನಲ್ಲಿ ಅವರ ಒಂದು ಗೋರಿಯನ್ನು ಕಟ್ಟಲಾಗಿದೆ. ಅದಕ್ಕೆ 91ನೇ ಪ್ರಶ್ನೆಗೆ, ಅಂದರೆ ಇತಿಹಾಸದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇದಕ್ಕೆ ಏನು ಕಬೀರನ ಮರಣದ ನಂತರ ಆತನ ಗೋರಿ ಕಟ್ಟಿರ್ತಕ್ಕಂಥದ್ದು ಮಗರ್ ಅಂತಕ್ಕಂಥದ್ದು. ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪಟ್ಟಣ, ಅಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಕಬೀರರ ನಗರ ಅಂತಲೇ ಕರೀತಾರೆ, ಕಬೀರ್ ನಗರ ಅಂತಲೂ ಕರೀತಾರೆ, ಮಗರ್ ಅಂತ ಕರೀತಾರೆ. ಈಗ ಇಲ್ಲಿ ಒಂದು ರಿಸರ್ಚ್ ಸೆಂಟ್ರನ್ನು ಸಹ ಸ್ಥಾಪನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರೋ ಮತ್ತೊಂದು ಪ್ರಶ್ನೆ, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟ್ರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ? ನೋಡಿ, ಇಲ್ಲಿ ಪೂರ್ವ ಭಾರತ, ಪಶ್ಚಿಮ ಭಾರತ ಅಂತ 2 ಭಾಗ ಮಾಡ್ಕೊಬೇಕು. ಪೂರ್ವ ಭಾರತ ಅಂತಂದರೆ ನಮಗೆ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿ ಏನು ಸಮುದ್ರ ತೀರ ಇದೆ ಅದು ಪೂರ್ವ ಭಾರತ ಆಗ್ತದೆ ನಮಗೆ, ಅದ್ರ ಸುತ್ತಮುತ್ತ ಆ ಕಡೆ ಇರತಕ್ಕಂಥದ್ದು. ಪಶ್ಚಿಮ ಭಾರತ ಅಂತಂದರೆ ಗುಜರಾತ್ನ ತೀರದಿಂದ ಹಿಡಿದು ಕೇರಳ ತೀರದವರೆಗೆ ಇರತಕ್ಕಂತಹ ಭಾಗಗಳೇನಿದೆ ಅದು ಪಶ್ಚಿಮ ಭಾರತ ಆಗ್ತದೆ. ಇದು ಈ ಕಡೆದು ಪೂರ್ವ ಭಾರತ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ರಿಯಲಿ ಅವರು ಫಸ್ಟ್ ಸ್ಥಾಪನೆ ಮಾಡಿದಂಥದ್ದು ವಿತ್ ಪರ್ಮಿಷನ್ನು ಅಂತಂದರೆ ಸೂರತ್ ಅಂತ ಹೇಳ್ತಾರೆ. ಸೂರತ್ತಲ್ಲಿ ಇವರು ಫಸ್ಟು 1613ರಲ್ಲಿ ಪ್ರಾರಂಭ ಮಾಡ್ತಾರೆ ಸೂರತ್ನಲ್ಲಿ ಅಂತ ಹೇಳ್ತಾರೆ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ನೋಡೋದಾದರೆ ಇದು ಪೂರ್ವ ಭಾರತದಲ್ಲಿ ಕೇಳಿರೋದ್ರಿಂದಾಗಿ ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟ್ರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂಗಾಳ ಆಗುತ್ತೆ. ಯಾಕೆಂದರೆ ಬಂಗಾಳದಲ್ಲಿ ಕಲ್ಕತ್ತಾ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಕಲ್ಕತ್ತಾ ಅಂತಕ್ಕಂಥದ್ದು ಒಂದು ಮೀನುಗಾರರ ಹಳ್ಳಿ. ಒಂದು 3 ಹಳ್ಳಿ ತಗೊಂತಾರೆ, ಸುತನಾತಿ, ಗೋವಿಂದಪುರ ಮತ್ತು ಕಲಿಕಟ ಅಂತೇಳಿ 3 ಪ್ಲೇಸ್ ಅಂತ ಅಂತಾರೆ. ಈ 3 ಪ್ಲೇಸನ್ನು ತೆಗೆದುಕೊಂಡು ಅಲ್ಲಿ ಇವರು ಒಂದು ವ್ಯಾಪಾರ ಕೋಟೆಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ. ಬಂಗಾಳದಲ್ಲಿ ಬಂಗಾಳ ಭಾಗದಲ್ಲಿ ಬಂದಂತಹ ಒಂದು ಪ್ಲೇಸ್ ಕಲ್ಕತ್ತಾ ಅಂತ ಏನು ಕರಿತೀವಿ, ಆ ಕಲ್ಕತ್ತಾ ಅದು ಬೃಹತ್ ಪ್ರಮಾಣದಲ್ಲಿ ಬೆಳೆಯುತ್ತೆ. ಈ ಒಂದು ಕಲ್ಕತ್ತಾ ಏನಿದೆ ಇದನ್ನು ಅವರು ಯಾವ ಟೈಮ್ನಲ್ಲಿ ಇದನ್ನು ಒಂದು ವ್ಯಾಪಾರ ಕೇಂದ್ರ ಮಾಡ್ಕೊತಾರೆ ಅಥವಾ ಒಂದು ಕೋಟಿ ತೆರೀತಾರೆ ಅಂದರೆ ಕ್ರಿಸ್ತ ಶಕ 1690ರಲ್ಲಿ ತೆರಿತಾ ಹೋಗ್ತಾರೆ. ಅವತ್ತು ಅವರು ಅದನ್ನು ಬೃಹತ್ ಪ್ರಮಾಣದ ಇವತ್ತಿನ ಅತಿ ದೊಡ್ಡ ಕಲ್ಕತ್ತಾ ನಗರ ಆಗಿ ಬೆಳೆಯೋದಕ್ಕೆ ಮೂಲ ಫೌಂಡೇಶನ್ ಆಗ್ತಂಥವ್ರೆ. ಮತ್ತು ಅಲ್ಲಿ ಒಂದು ಕೋಟೆಯನ್ನು ಸ್ಥಾಪನೆ ಮಾಡ್ತಾರೆ, ಭಾಳ ಫೇಮಸ್ ಆಗಿರ್ತಕ್ಕಂಥ ಕೋಟೆಯೂ ಸಹ ಇದೆ. ಆ ಕೋಟೆಯೇ ಫೋರ್ಟ್ ವಿಲಿಯಂ ಕೋಟೆ ಅಂತೇಳಿ ಕರಿತಾ ಹೋಗ್ತೀವಿ. ಇದನ್ನು ಸಹ ಸಾಕಷ್ಟು ಸರಿ ಪ್ರಶ್ನೆಗಳು ಕೇಳಿದ ಫೋರ್ಟ್ ವಿಲಿಯಂ ಕೋಟೆ ಬಗ್ಗೆ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಂಗಾಳ ಸರಿಯಾದ ಉತ್ತರ. ನೋಡಿ, ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಪ್ರಶ್ನೆ, ಧರ್ಮ ಇಲ್ಲ, ಜಾತಿ ಇಲ್ಲ, ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು ಅಂತೇಳಿ. ಇದು ನಮಗೆ 10ನೇ ತರಗತಿ ಪುಸ್ತಕವನ್ನು ನೋಡಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಗುತ್ತೆ. ನಮಗೆ ಅಲ್ಲಿ ಏನು ಸಾಮಾಜಿಕ ಧಾರ್ಮಿಕ ಸುಧಾರಕರು ಅಂತ ಏನು ಬರ್ತಾರೆ ಅದರಲ್ಲಿ ಒಬ್ಬರು ಭಾಳ ಇಂಪಾರ್ಟೆಂಟಾಗಿ ಶ್ರೀ ನಾರಾಯಣ ಗುರು ಅಂತೇಳಿ ಬರ್ತಾರೆ. ಇವರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡು ಕೇರಳದಲ್ಲಿ ಏನು ಬ್ರಾಹ್ಮಣತ್ವದ ವಿರುದ್ಧ ಕೆಳಜಾತಿಗಳಿಗೆ ಏನು ಸೌಲಭ್ಯಗಳು ಸಿಗಬೇಕು, ದೇವಾಲಯದ ಪ್ರವೇಶ ಏನು ಸಿಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ಧರ್ಮ ಜಾತಿ ಇದೆಲ್ಲನೂ ಯಾವುದೂ ಇಲ್ಲ, ಇರೋದು ಒಂದೇ ಧರ್ಮ ಒಂದೇ ಜಾತಿ, ಅದು ಮನುಷ್ಯ ಜಾತಿ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇರೋದು ಒಂದೇ ದೇವರೇ, ಅದು ಮನುಷ್ಯ ಕುಲಕ್ಕೆ ಇರ್ತಕ್ಕಂಥದ್ದು ಒಂದೇ ದೇವರೇ, ಇಲ್ಲಿ ಯಾವುದೇ ಧರ್ಮ ಜಾತಿ ಯಾವುದೇ ಭೇದ ಭಾವ ಏನು ಮಾಡಿಕೊಡ್ದು ಅಂತೇಳಿ ಘೋಷಣೆ ಮಾಡಿದಂಥವ್ರು ಯಾರಪ್ಪ ಅಂದರೆ ಶ್ರೀ ನಾರಾಯಣ ಗುರು. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಒಂದು ಪ್ರಶ್ನೆ, ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಅಂತಕ್ಕಂಥ ಒಂದು ಪ್ರಖ್ಯಾತ ಕೃತಿಯನ್ನು ಬರೆದವರು ಯಾರು ಅಂತಂದರೆ ವೆಂಕಟರಮಣಯ್ಯ ಎನ್ ಅಂತೇಳಿ. ಈ ವೆಂಕಟರಮಣಯ್ಯ ಎನ್ ಅಂತಕ್ಕಂಥವರು ಈ ಒಂದು ಕೃತಿಯನ್ನು ಬರೀತಾರೆ, ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಅಂತೇಳಿ. ನೆಕ್ಸ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಆಗ ತಾನೇ ಅಂದರೆ ಯುದ್ಧ ನಡೆಯೋದಕ್ಕೆ ಮೂಲ ಕಾರಣಕರ್ತನೇ ಭಾಳ ಇಂಪಾರ್ಟೆಂಟಾಗಿ ಆವಾಗ ಯಾರು ಅಂದರೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ. ಲಾರ್ಡ್ ವೆಲ್ಲೆಸ್ಲಿ ಅಲ್ಲ, ವೆಲ್ಲೆಸ್ಲಿ. ಈ ಲಾರ್ಡ್ ವೆಲ್ಲೆಸ್ಲಿ ಕ್ರಿಸ್ತ ಶಕ 1798ರಲ್ಲಿ ಭಾರತಕ್ಕೆ ಬಂದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂದಾಗ ಅವ್ರಿಗೊಂದು ಹೊಸ ಐಡಿಯಾ ಬೆಳೀತದೆ. ಅದೇ ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡಿ ಅಲಯನ್ಸ್. ಈಗ ಆಲ್ರೆಡಿ ಅದ್ರ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದ್ದಾನೆ, ಯಾವ್ಯಾವ ಏನು ಕಾಲಾನುಕ್ರಮದಲ್ಲಿ ಬರೀರಿ, ಯಾವ್ಯಾವ ಅದರ ಅಧೀನಕ್ಕೆ ಒಳಗಾದಂಥ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂಥ ರಾಷ್ಟ್ರಗಳಂದರೆ ದೇಶ ಸಂಸ್ಥಾನಗಳು ಅಂತೇಳಿ
ಈಗ ಆಲ್ರೆಡಿ ಒಂದು ಪ್ರಶ್ನೆಯನ್ನು ಕೇಳಿದ್ದು ಅದ್ರ ಬಗ್ಗೆ ಡಿಸ್ಕಷನ್ ಸಹ ಮಾಡಿದ್ದೀವಿ. 4ನೇ ಆಂಗ್ಲ ಮೈಸೂರು, ಒಟ್ಟು 4 ಆಂಗ್ಲ ಮೈಸೂರು ಯುದ್ಧಗಳು ನಡೀತದೆ. 1ನೇ 2ನೇ 3ನೇ 4ನೇ. ಅದರಲ್ಲಿ 1 ಮತ್ತು 2ನೇ ಆಂಗ್ಲ ಮೈಸೂರು ಯುದ್ಧ ಪ್ರಾರಂಭ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಹೈದರಾಲಿ, ಕ್ಲೋಸ್ ಮಾಡಿದ್ದು 2ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್. 3 ಮತ್ತು 4ನೇ ಆಂಗ್ಲ ಮೈಸೂರು ಯುದ್ಧ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಪ್ರಾರಂಭ ಆಗುತ್ತೆ. 4ನೇ ಆಂಗ್ಲ ಮೈಸೂರು ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕುವಂತೆ ಒತ್ತಡ ಹಾಕ್ತಾರೆ, ಆದರೆ ಈತ ಸಹಿ ಹಾಕೋದಿಲ್ಲ. ಹಾಗಾಗಿ ಯುದ್ಧವನ್ನು ಏನು ಮಾಡ್ತಾರೆ ಅಂದರೆ ಘೋಷಣೆಯನ್ನು ಮಾಡ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಈತನ ಮರಣ ನಂತರ, ಟಿಪ್ಪು ಸುಲ್ತಾನನ ಮರಣದ ನಂತರ ಮೈಸೂರಿನ ಏನು ಒಡೆಯರ ಆಳ್ವಿಕೆ ಪ್ರಾರಂಭ ಆಗುತ್ತೆ, ದಿವಾನ್ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಅವರು ಏನು ಮಾಡ್ತಾರೆ ಅಂದರೆ ಸಹಿಯನ್ನು ಹಾಕ್ತಾರೆ. ಈ 1798ರಲ್ಲಿ ನಡೆದ ನಿರ್ಣಾಯಕ ಈ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಏನು ಅವಾಗ ಗವರ್ನರ್ ಆಗಿರ್ತಾನೆ, ಅವರ ಇನ್ನೊಬ್ಬ ಸೇನಾಧಿಕಾರಿ ನೇತೃತ್ವದಲ್ಲಿ ಬಂದಂತಹ ಒಂದು ಸೇನೆಯ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಮರಣವನ್ನು ಅಪ್ತಾರೆ. ಇದೊಂದು ಚರಿತ್ರೆಯಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಯುದ್ಧ ಮತ್ತು ಘಟನೆ. ನೆಕ್ಸ್ಟ್ ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎ ಪಟ್ಟಿ ಮತ್ತು ಬಿ ಪಟ್ಟಿ, ಅಂದರೆ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಕೆಳಗಡೆ ಸಂಕೇತಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಏನೇನಿದೆ ಅಂತ. ಪಟ್ಟಿ 1ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಇದೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿದ್ದಾವೆ, ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆ ಇದೆ, ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಸೋಪ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂಗಿದೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಟ್ಟಿ 2 ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯ ಇದೆ, ಕೆ ಶೇಷಾದ್ರಿ ಅಯ್ಯರ್ ಇದೆ, ರಂಗಚಾರ್ಲು ಇದೆ, ಮಿರ್ಜಾ ಇಸ್ಮಾಯಿಲ್ ಇದೆ. ಎಲ್ಲ ದಿವಾನರುಗಳನ್ನು ಕೊಟ್ಟಿದ್ದಾರೆ. ಮೈಸೂರು ಒಡೆಯರಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಇದು. ಪ್ರಜಾಪ್ರತಿನಿಧಿ ಸಭೆ 1881 ಅಂತೇಳಿ ಕರಿತೀವಿ. ಅಂದರೆ ನಿಮಗೆ ಗೊತ್ತಿರಬೇಕು, ಪ್ರಜಾಪ್ರತಿನಿಧಿ ಸಭೆ ಭಾಳ ಇಂಪಾರ್ಟೆಂಟಾಗಿ ಏನಕ್ಕೆ ಅಂದರೆ ಇಡೀ ಇಂಡಿಯಾದಲ್ಲಿ ಜನರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಬಾಡಿ ರಾಜರ ಕಾಲದಲ್ಲೇ ರಚನೆ ಆಗಿತ್ತು ಅಂತಂದರೆ ಅದು ಮೈಸೂರಿನಲ್ಲಿ ಫಸ್ಟ್. ಇವತ್ತೇನು MLC ಅಂತ ಕರಿತೀವಿ, MLCಗಳಂತ ಕರಿತೀವಿ, ಆ ರೀತಿ ಆಯ್ಕೆ ಮಾಡ್ತಾಯಿದ್ರು. ಏನು ವಿಧಾನ ಪರಿಷತ್ ಅಂತ ಕರಿತೀವಿ, ಇವತ್ತಿನ ಏನು ವಿಧಾನ ಪರಿಷತ್ ಇದೆ ಇದು 1881ರಲ್ಲಿ ದಿವಾನ್ ರಂಗಚಾರ್ಲು ಅಂತಕ್ಕಂಥವರ ಒಂದು ಕೂಸದು, ಅವರ ಒಂದು ಕೃಪಾ ಕಟಾಕ್ಷದ ಮೇರೆಗೆ ಅವತ್ತಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿ ಜನರ ಸಂಕಷ್ಟಗಳನ್ನು ರಾಜರಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನು, ಒಂದು ಚರ್ಚೆ ಮಾಡೋದಕ್ಕೆ ಒಂದು ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಇವರು ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ದಿವಾನ್ ಅಂದರೆ ಹೇಗೆ 3 ದಿವಾನ್ ರಂಗಚಾರ್ಲು ಅಂತಕ್ಕಂಥದ್ದು. ನೆಕ್ಸ್ಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು, ಈ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು 1891ರಲ್ಲಿ ಪ್ರಾರಂಭ ಮಾಡಿದಂಥವರು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥದ್ದು. ಏನು ಇವತ್ತಿನ ನಾವು ಇವತ್ತೇನು ಕರ್ನಾಟಕ ಸಿವಿಲ್ ಸರ್ವಿಸ್ ಅಂದರೆ ಇವತ್ತೇನು KAS ಅಂತ ಕರಿತೀವಿ, ಆ ರೀತಿಯಾಗಿರ್ತಕ್ಕಂತಹ ಹುದ್ದೆಗಳನ್ನು ಮೈಸೂರು ಒಡೆಯರ್ ಕಾಲದಲ್ಲಿ ಸ್ಥಾಪನೆ ಮಾಡಿದವರು, ಪರೀಕ್ಷೆಗಳನ್ನು ಪ್ರಾರಂಭ ಮಾಡಿದವರು ಅವತ್ತಿನ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರು. ನೆಕ್ಸ್ಟ್ ಇಲ್ಲಿ ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆ ಇದೆ. ಭದ್ರಾವತಿಯಲ್ಲಿ ಸಿಮೆಂಟ್ ಕಾರ್ಖಾನೆ ಮತ್ತು ಕಾಗದ ಎರಡೂ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ರವರಿಗೆ ಸೇರ್ತದೆ. ಈಗ ಮಿರ್ಜಾ ಇಸ್ಮಾಯಿಲ್ ಗೊತ್ತಿರಬೇಕು ನಮಗೆ, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಮೈಸೂರು ಸಂಸ್ಥಾನದ ಪ್ರತಿನಿಧಿಯಾಗಿ ಭಾಗವಹಿಸಿದಂತಹ ಒಬ್ಬ ವ್ಯಕ್ತಿ. ಅಷ್ಟೇ ಅಲ್ಲದೆ 4ನೇ ಏನು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ 4ನೇ ಕೃಷ್ಣರಾಜ ಒಡೆಯರ್ ಅಂತೇನು ಕರಿತೀವಿ, ಅವರ ಸಹಪಾಠಿಯೂ ಹೌದಾಗಿದ್ದಂತಹ ಒಬ್ಬ ಅವರ ಕಾಲದ ದಿವಾನ ಮಿರ್ಜಾ ಇಸ್ಮಾಯಿಲ್. ಇವರು ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆಯ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಬೆಂಗಳೂರಲ್ಲಿ. ಅಂದರೆ ಇವತ್ತೇನು ನಾವು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಕರಿತೀವಿ, ಆ ಸೋಪಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಂಥವರು. ಭಾರತದಲ್ಲಿ ಏನು ಇಂಜಿನಿಯರ್ ಡೇಯನ್ನು ಆಚರಣೆ ಮಾಡ್ತೀವಿ, ಆ ವ್ಯಕ್ತಿ ಪ್ರಖ್ಯಾತ ಇಂಜಿನಿಯರ್ ಮತ್ತು ಮೈಸೂರಿನ ಒಡೆಯರ್ ಕಾಲದ ಒಬ್ಬ ಪ್ರಖ್ಯಾತ ದಿವಾನರು. ಮತ್ತು ಏನು ನಮ್ಮ KRS ಡ್ಯಾಮ್ ಇದೆ ಅದರ ಸ್ಥಾಪನೆ ಕಾರಣಕರ್ತರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯರವರು ಈ ಒಂದು ಏನು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆ ಅದನ್ನು ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಯಾವುದು ಆಪ್ಷನ್ ಸರಿ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಎಗೆ 3. ನೆಕ್ಸ್ಟು ಬಿ ಯಾವುದಿದೆ, ಸಿವಿಲ್ ಸರ್ವಿಸ್ ಪರೀಕ್ಷೆ 2, ಬಿಗೆ 2. ನೆಕ್ಸ್ಟು ಸಿ ಯಾವುದಿದೆ, ಕಾಗದ ಕಾರ್ಖಾನೆ, ಇದು 4th. ಅಂದರೆ ಇದಕ್ಕೆ ಸರಿಯಾದ ಆಪ್ಷನ್ಸು 2 ಸರಿಯಾದ ಆಪ್ಷನ್ಸ್ ಆಗಿರ್ತದೆ. ನೆಕ್ಸ್ಟ್ ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ, ಕ್ಯೂನ್ ಆಫ್ ಪೆಪ್ಪರ್ ಕ್ಯೂನ್ ಅಂತೇಳಿ ಯಾರನ್ನು ಕರಿತಾ ಇದ್ರು?
ಪೆಪ್ಪರ್ ಕ್ಯೂನ್ ಅಂತ ಕರೀತಾ ಇದ್ದದ್ದ ಯಾರನ್ನ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ರಾಣಿ ಚೆನ್ನಭೈರವ ದೇವಿ ಅಂತ ಇದೆ, ರಾಣಿ ಚೆನ್ನಭೈರ ದೇವಿ ಅಂತಿದೆ. ಈಕೆ ಹೆಸರನ್ನು ಸುಮಾರು ಜನ ಕೇಳಿರಲಿಕ್ಕೆ ಉಂಟು, ಕೆಲವರು ಕೇಳಿರೋದಿಲ್ಲ. ಏನು ಅಂತಂದರೆ 1550ರಿಂದ 1570 ಆಸುಪಾಸಿನಲ್ಲಿ ಪೋರ್ಚುಗೀಸರು ಏನು ಭಾರತದಲ್ಲಿ 1498ರಲ್ಲಿ ಭಾರತದ ಕೇರಳದ ಕಲ್ಲಿಕೋಟೆಗೆ ಇಳಿದ ನಂತರದ ದಿನಮಾನಗಳು ಏನಿರ್ತದೆ, 100 ವರ್ಷಗಳ ಕಾಲ ಅವರು ಬೇರೆ ಬೇರೆ ಭಾಗದಲ್ಲಿ ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆ ಮಾಡಿ ಸುಮಾರು ಭಾರತೀಯರು ಏನಿರ್ತಾರೆ ಅವರ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಕದನಗಳನ್ನು ಸಹ ಅವರು ಮಾಡ್ತಾರೆ. ಅಂಥದ್ರಲ್ಲಿ ಪ್ರಾರಂಭದಲ್ಲಿ ಪೋರ್ಚುಗೀಸರನ್ನು ಎದುರಿಸಿದ್ದು ರಾಣಿ ಚೆನ್ನಭೈರವ ದೇವಿ. ಇವು ಏನು ಹೊನ್ನಾವರ ಅಂತ ಕರಿತೀವಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಅಂತ ಏನು ಬರುತ್ತೆ, ಆ ಭಾಗದಲ್ಲಿ ಆಳ್ವಿಕೆ ನಡೆಸ್ತಿದ್ದ ಅಂಥವ್ರು ಈಕೆ. ತನ್ನ ವಾಣಿಜ್ಯ ಹಿತಾಸಕ್ತಿ ಉದ್ದೇಶದಿಂದ ಪೋರ್ಚುಗೀಸರ ಜೊತೆ ಕಾಳಗನ್ನು ಮಾಡ್ತಾರೆ. ಆದರೆ ತದನಂತರ ದಿನಗಳಲ್ಲಿ ಪೋರ್ಚುಗೀಸರ ಜೊತೆಗೆ ತುಂಬ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿರ್ತಾಳೆ. ಆ ಬಾಂಧವ್ಯದ ತರುವಾಯ ಪೋರ್ಚುಗೀಸರು ಈಕೆಗೆ ಕಾಳು ಮೆಣಸಿನ ರಾಣಿ, ಅರ್ಥ ಆಯ್ತಾ, ಕ್ಯೂನ್ ಆಫ್ ಪೆಪ್ಪರ್ ಕ್ಯೂನ್ ಅಂತೇಳಿ ಕರಿತಾ ಹೋಗ್ತಾರೆ. ಇದಕ್ಕೆ ಸರಿಯಾದ ಉತ್ತರ ರಾಣಿ ಚೆನ್ನಭೈರವಿ ದೇವಿ. ಇಷ್ಟು ಇತಿಹಾಸ ವಿಭಾಗದಿಂದ ಒಟ್ಟು 14 ಪ್ರಶ್ನೆಗಳನ್ನು FDA 2021ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಖಂಡಿತ ಭಾವಿಸ್ತೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಒತ್ತಿ. ಉದ್ಯೋಗಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೇರವಾಗಿ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ. ಧನ್ಯವಾದಗಳು.